ಲೇಡೀಸ್ ಆ್ಯಂಡ್ ಲೇಡೀಸ್. ಚೆನ್ನಾಗಿತ್ತು. ಲೇಡೀಸ್ ಅಂಡ್ ಲೇಡೀಸ್ ಯಾ ಗುಡ್. ಮಹಿಳಾ ದಿನಾಚರಣೆಗೆ ಏನಾದ್ರು ಮೂವಿ ರಿಲೀಸ್ ಮಾಡ್ತಾರ ಅಂತ. ಯಾಕೆ ಮಹಿಳಾ ದಿನಾಚರಣೆ ಆಗೋಯ್ತಲ್ಲ, ಈಗಲ್ಲಿ ಈಗ August 26 ಇರೋದದು. ಅದೇ August 26 ರಿಲೀಸ್ ಮಾಡ್ತಿದ್ದಾರೆ. ಬಟ್ ಲೇಡೀಸ್ ಲೇಡೀಸ್ ಅಂತ ಲೈನ್ಸ್ ಬೇರೆ ಕೊಟ್ಟಿದ್ದಾರೆ ಅದ್ರಲ್ಲಿ. ರಾಷ್ಟ್ರೀಯ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ. ಗೃಹ ವ್ಯವಹಾರಗಳ ಹಲೋ ಹಲೋ, ಹಾ ಹೇಳು. ಇದ್ಯಾರು ನೀವು? ರಕ್ಷಿತಾ ಅಂತ ನಾ ಮಾತಾಡ್ತಾ ಇರೋದು. ನಾನು ಈ ಕಡೆಯಿಂದ ದೇವರಾಜ್ ಅಂತ ಅಂದ್ಬಿಟ್ಟು. ಹೌದು, ರಕ್ಷಿತಾ ಮಾತಾಡ್ತಿರೋದು. ನನಗೆ ಇಲ್ಲಿ ಮಧು ಅನ್ನೋರು ನಿಮ್ಮ ನಂಬರ್ ಕೊಟ್ಟರು, ಏನೋ ಜಾಬ್ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲರೂ ಆಯ್ತೇನಮ್ಮ ಅಥವಾ ಏನಮ್ಮ? ಇನ್ನೂ ಆಗಿಲ್ಲ. ಓಕೆ, ಏನು ನಿಮ್ಮದು ಕ್ವಾಲಿಫಿಕೇಷನು? BA ಕಂಪ್ಲೀಟ್ ಆಗಿದೆ. ಎಷ್ಟು ವರ್ಷ ಆಯಿತು ಕಂಪ್ಲೀಟ್ ಮಾಡಿ? 4-5 ಇಯರ್ ಆಯ್ತು. ಏನು ಕರೋನಾ ಟೈಮಲ್ಲಿ ಆಗಿದ್ದಾ? ಹಾಂ ಹೌದು. ಓಹೋ, ಮೋಸ್ಟ್ಲಿ ಅದೇ ಕಾರಣಕ್ಕೆ ಏನಾದರೂ ಕೆಲಸ ಸಿಗ್ತಾ ಇಲ್ವಾ ಏನು ಅಂತ. ಎಲ್ಲರೂ ಅಪ್ಲೈ ಮಾಡಿದ್ರ ಮುಂಚೆ? ಇಲ್ಲ, ನಂದು ಜಾಯ್ಲಕಾಸಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಜ್ಯುವೆಲ್ಲರಿ ಫೀಲ್ಡ್ ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೇ. ಯಾಕೆ? ಗೋಲ್ಡ್ ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತಲ್ಲ, ಏನು ಮಾಡ್ತಾಯಿದ್ರಿ ಅಲ್ಲಿ? ಏನೂ ಇಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಬಿಟ್ಟೆ ಅಷ್ಟೇ. ಅಲ್ಲಿ ರಿಸೆಪ್ಷನಿಸ್ಟ್ ಮಾಡ್ತಾ ಇದ್ದೆ. ಮೋಸ್ಟ್ಲಿ ನೀವು ಕರೋನಾ ಟೈಮಲ್ಲೇ ಪರೀಕ್ಷೆ ಬರೆದು ಪಾಸ್ ಆಗಿರೋದೇ ಪ್ರಾಬ್ಲಮ್ಮು ಅಂತ ಕಾಣಿಸುತ್ತೆ. ಬಟ್ ಈಗ ನೀವು ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಏನು ಮಾಡ್ತಾಯಿದ್ದೀರಿ ಇವಾಗ? 20 ಅಷ್ಟೇ. ಓಕೆ, ಈಗ ಒಂದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಒಂದು 2-3 ಮಂತ್ಸಲ್ಲಿ ಒಂದು ವರ್ಕ್ ಇದೆ, ಮಾಡ್ತೀರಾ ನೀವು? ಏನು ವರ್ಕು? ವರ್ಕ್ ಏನಂತಂದರೆ, ಈಗ ಹೆಂಗೋ ಈಗ ಅಧಿಕ ಮಾಸ ಮುಗಿದಿದೆ, ಇನ್ನೇನು ಆಷಾಢ ಸ್ಟಾರ್ಟ್ ಆಗುತ್ತೆ. ಓಕೆ, ಆಷಾಢದಷ್ಟರಲ್ಲಿ ನಿಮಗೆ ಒಂದು 1000-1500 ನಂಬರ್ಸ್ಗಳು ಕೊಡ್ತೀವಿ ನಾವು, ಹಾಂ ಎಲ್ಲ ಹುಡುಗಿರ್ದೇನೆ. ಓಕೆ, ಸೊ ನೀವು ಆಷಾಢ ಮುಗಿಯೋಷ್ಟರೊಳಗೆ ನೀವು ಈ ಎಲ್ಲ ನಂಬರ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಓ, ಆಗುತ್ತಾ ನಿಮ್ಮ ಕೈಲಿ? ಅಂದರೆ ಅರ್ಥ ಆಗಿಲ್ಲ ನನಗೆ. ಅವ್ರ ಹತ್ರ ಏನಾದ್ರು ಡೀಟೇಲ್ಸ್ ಕೊಡಬೇಕು? ಹೌದು, ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಏನು ಎತ್ತ ಅಂತೆಲ್ಲ ಕೇಳಿಕೊಂಡು ನಮಗೆ ಮಾಹಿತಿ ಕೊಡಬೇಕು. ಓಕೆ, ಬಟ್ ನಿಮ್ಮ ಫೋನಲ್ಲೇ ಮಾಡಬೇಕಾಗತ್ತೆ ನೀವು ಕಾಲ್ಸ್ ಎಲ್ಲ. ಓಕೆ, ಅದಕ್ಕೆ ಮೀಟ್ ಏನಾದ್ರು ಬಂದು ಆಗಬೇಕಾ ನಾನು? ಮೀಟ್ ಆಗೋಂಥ ಅವಶ್ಯಕತೆ ಇಲ್ಲ. ನಮ್ಮದು ಡೇಟಾಬೇಸ್ ಎಲ್ಲ ಕೊಡ್ತೀನಿ ನಿಮಗೆ. ನಂದು ಒಂದು ಫೋಟೋ ಕಳಿಸ್ತೀನಿ ನಾನು. ಸೊ ನಮ್ಮ ಫೋಟೋ ನೋಡಿ ಆ ಬೇಸಿಸ್ ಮೇಲೆ ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ನೀವು ಮ್ಯಾಚ್ ಮಾಡಿಕೊಡ್ಬೇಕು ಅಷ್ಟೇ. ಸರಿ, ಓಕೆ, ನೀವು ಅದು ಡೀಟೇಲ್ಸ್ ಕಳಿಸಿರಿ. ಕಳಿಸ್ತೀನಿ, ಎಲ್ಲರದ್ದು ನಂಬರ್ಸ್ ಕಳಿಸ್ತೀನಿ. ಏನಂತಂದರೆ ನನಗೆ ಯಾವುದಾದ್ರೂ ಸ್ವಲ್ಪ ಕೆಲಸ ಮಾಡ್ತಿರೋ ಹುಡುಗಿ ಆದರೂ ಪರವಾಗಿಲ್ಲ, ಅಥವಾ ಮನೇಲಿರ್ತೀನಿ, ಓಕೆ ಮನೆ ಕಡೆ ನೋಡ್ಕೊತೀನಿ ಅಂದರೂ ಪರವಾಗಿಲ್ಲ. ಬಟ್ ನಾನು ಹುಡುಗಿ ಒಳ್ಳೆಯವಳಾಗಿರ್ಬೇಕು ಅಷ್ಟೇ. ನಮ್ಮ ಮನೆಯವ್ರ ಜೊತೆ ನಿಮಗೆ ಹುಡುಗಿನ ಹುಡುಕೊಡ್ಬೇಕಾ? ಹ್ಞೂ ಹಾರ್ಡ್ ಜಾಬಾ? ಕೆಲಸ ತಾನೇ ಅದನ್ನು. ಈಗ ತುಂಬ ಜನ ಬ್ರೋಕರ್ಗಳು ಮಾಡಲ್ವೇ, ಅದನ್ನೇ ನಾವು ಸ್ವಲ್ಪ ಹೈಟೆಕ್ ಆಗಿ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಅದು ನಾನು ಅವ್ರ ಜೊತೆ ಹೇಗೆ ಮಾತಾಡಿ ಕೊಡ್ಬೇಕಾಗುತ್ತೆ? ಅಷ್ಟು ಜನ ಹುಡುಗಿರ ಹತ್ರ ಡೀಟೇಲ್ಸ್ ಕೇಳಿ ನಿಮಗೆ ಕರೆಕ್ಟ್ ಆಗುತ್ತಾ ಅಂತ ಕೇಳಿ ನಿಮಗೆ ಹೇಳ್ಬೇಕಾ? ಹೌದು, ಸೆಟ್ ಮಾಡಬೇಕು. ಆಷಾಢ ಮುಗಿದ್ಮೇಲೆ ಬೇಕಾದ್ರೆ ನಾನು ಅವ್ರನ್ನ ಮೀಟ್ ಮಾಡಿಬಿಟ್ಟು ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಬೇಕಾದ್ರೆ ಉಪ್ಪಿಟ್ಟು, ಕೇಸರಿ ಬಾತು, ಕಾಫಿ ಟೀ ಕುಡ್ಕೊಂಡು ಏನೋ ಮಾತಾಡಿಕೊಂಡು ಕಾರ್ತಿಕದೊಳಗೆ ಮುಗಿಸ್ಕೋಬೇಕು ನಾನು ಎಲ್ಲನೂ. 2 ಮಂತ್ಸ್ ಜಾಬ್ ಅಷ್ಟೇನಾ? ಮಾಡ್ಬೋದಲ್ವಾ? ಆಮೇಲೆ ಅಂದರೆ ನೀವು ಹಿಂಗೇನು ಕೆಲಸ ಮಾಡಬೇಕು ಅಂತ ಇನ್ನೊಂದು ಮದುವೆ ಆಗಲ್ಲ ನಾನು. ನೀವು ಒಳ್ಳೆ ತಲೆಕೆಟ್ಟವ್ರಂಗೆ ಕೇಳ್ತೀರಲ್ಲ. ನೀವು ಹೇಳ್ತಿರೋದು ಒಳ್ಳೆ ಹಿಂಗಿದೆ. ನಂಗೆ ಈ ಕೆಲಸ ಆಗಲ್ಲ, ಈ ಥರದ್ದೆಲ್ಲ ರಿಸ್ಕ್ ಕೆಲಸ. ಏನು ರಿಸ್ಕ್ ಇದು? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ನೀವು ಇದ್ದಂಗೆ ಹೇಳಿ ಅಂತ ಎಲ್ಲ ಒಂದು ಸೆಟ್ ಮಾಡಿಕೊಡಿ ಅಂದರೆ ಇದ್ಯಾಕೆ ಹಿಂಗೆ ಆಡ್ತಾಯಿದ್ರಿ? ಎಲ್ಲ ಕೇಳ್ಕೊಂಬಿಟ್ಟು ಇವಾಗ. ಅದು ಮದುವೆ ಅಂದರೆ ಬೇರೆ ಕಣ್ರಿ, ನಾನು ಹೋಗಿ ಎಲ್ಲ ಮಾತಾಡಿ ಆಗಲ್ಲ ಅಲ್ಲ. ಏನು ಮದುವೆ ಅಂದರೆ ಬೇರೆ ಅಂದರೆ ಏನದು ಮದುವೆ ಅಂದರೆ? ಅವರು ಪಾಪ ಲೈಫ್ ಲಾಂಗ್ ಎಲ್ಲ ನಿಮ್ಮ ಜೊತೆ ಇರ್ಬೇಕು. ಹ್ಞೂ, ಅದು ದೊಡ್ಡವರೆಲ್ಲ ಮಾತಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಡೀಟೇಲ್ಸ್ ತಗೊಂಡು ಅದೆಲ್ಲ ನನಗೆ ಭಯ ಆಗುತ್ತೆ. ಭಯ ಬೇಕಾದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ತಾಯ್ತಾ ತಂದು ಕೊಡ್ತೀನಿ, ಕಟ್ಕೊಂಡೇ ಮಾಡಿ ಕೆಲಸನ. ಭಯ ಅಂದರೆ ಇದ್ದು ಆಗಲ್ಲ ಸರ್. ಆಗಲ್ಲ ಅಂದರೆ ಇಲ್ಲಿ ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ನೀವು
ನಂದೇನು ಗಿಂಡೀಷನ್ ಏನಿಲ್ಲಪ್ಪ, ಹುಡುಗಿ ಕೊಟ್ಟರೆ ಸಾಕು. ಹೌದು, ಆದ್ರೆ ನನಗಾಗಲ್ಲ ಈ ಕೆಲಸ ಅಷ್ಟೇ. ಹೋಗ್ಲಿ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಇದು ಯಾರು ನಂಬರ್ ಕೊಟ್ಟಿದ್ದು ಅಂದ್ರಿ? ಮರ್ತೋಯ್ತು ಅಷ್ಟು ಬೇಗ? ಹಾ, ಒಳ್ಳೆ ಕೆಲಸ ಬಿಡಿ. ಹೆಂಗಾದ್ರೆ ಇದು ಆಕ್ಚುಲಿ ನನ್ನ ಹತ್ರ ಸೇವ್ ಇದೆ ನಂಬರ್. ಯಾವಾಗ ಸೇವ್ ಮಾಡಿದೆ ಅಂತ ಗೊತ್ತಿಲ್ಲ. ಸೇವ್ ಮಾಡ್ಕೊಂಡ್ರೆ ನೀವು ನಾನೇ. ಮತ್ತು ನೀವು ಹೇಳಬೇಕು, ನಾನು ಹೆಂಗೆ ಹೇಳಿ? ನನಗೆ ಯಾರು ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಫಸ್ಟು ಅದರ ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಎಲ್ಲರೂ ಕೆಲಸ ನೋಡಿ, ಆಯಿತಾ? ಸುಮ್ಮನೆ ನಮ್ಗಳು ಹೊಟ್ಟೆ ಹಾಕಿ ಉರಿಸ್ತೀರಿ ನೀವು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಬೇಡಿ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ನೀವು ಹಿಂಗೆ ಬಾಯಲ್ಲಿ ಹೇಳ್ಬೇಡಿ. ಬೇಕಾದ್ರೆ ಫೋನ್ಪೇನೋ ಗೂಗಲ್ ಪೇನೋ ಮಾಡಿ, ಆ ಥರನಾರು ನಮ್ಮ ಹೊಟ್ಟೆನಾರು ತುಂಬುತ್ತೆ. ನೀವು ಥ್ಯಾಂಕ್ಸ್ ಹೇಳ್ಬಿಟ್ರೆ ಎಲ್ಲಿಗೆ ಇಟ್ಕೊಳ್ಳೋಣ ನಾನು ನಿಮ್ಮ ಥ್ಯಾಂಕ್ಸ್ನ? ನನ್ನ ಹತ್ರ ದುಡ್ಡಿದ್ರೆ ನಾನು ಯಾಕೆ ಜಾಬ್ ಹುಡುಕ್ತಿದ್ದೆ? ಮತ್ತು ನೀವು ಸುಮ್ಮ ಥ್ಯಾಂಕ್ಸ್ ಹೇಳ್ಬಿಟ್ರೆ ಹೆಂಗೆ ತಗೊಳ್ಳಿ ನಾನು? ನೀವು ಸಜೆಷನ್ ಕೊಟ್ರಲ್ಲ ಹಾಸ್ಪಿಟ್ಲ್ ಹೋಗಿ ಅಂತ, ಅದಕ್ಕೆ ಥ್ಯಾಂಕ್ ಯು. ಸಮಸ್ಯೆ ನೋಡಿದೆ, ಅದಕ್ಕೆ ಹೇಳಿದೆ ನಾನು. ನೀವು ಮಾತಾಡಿ ಕಂಡು ಬಿಡ್ತೀರಲ್ಲ. ನಿಮ್ಮ ನೇಮೇನು? ಹೋಗಿ, ನಿಮ್ಮ ಹೆಸ್ರು ಏನೋ ಅಂತ ಜ್ಞಾಪಕ ಆಯಿತು, ಅದನ್ನೂ ಮರ್ತುಬಿಟ್ಟಿದ್ರೆ ಏನಾದರೂ? ನಿಮ್ಮ ಹೆಸ್ರಾದರೂ ಕರೆಕ್ಟಾಗಿ ಹೇಳಿ ಸ್ವಲ್ಪ. ಏನು ನೀವು ಯಾರು ಮಾತಾಡ್ತೀರ ನೀವು ಅಂತ? ನಿಮಗೆ ಮರ್ತೋಯ್ತಾ? ಹ್ಞೂ, ನನ್ನ ಹೆಸರು ರಕ್ಷಿತಾ ಅಂತ. ಸದ್ಯ ಭಗವಂತ ನಿಮ್ಮ ಹೆಸ್ರಾರು ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋ ಶಕ್ತಿ ಕೊಟ್ಟವನಲ್ಲ, ಅದಕ್ಕೆ. ಆಯ್ತು, ನಿಮ್ದು ಹೇಳಿ. ಎಲ್ಲರೂ ಕರೆಯೋದು ಹೇಳ ಅಥವಾ ರಿಯಲ್ ಹೆಸ್ರು ಹೇಳ? ರಿಯಲ್ ಹೆಸರು ಹೇಳಿ. ರಿಯಲ್ ಹೆಸರು ಬಂದು ಸುನಿಲ್ ಅಂದ್ಬಿಟ್ಟು. ಎಲ್ಲರೂ ಕರೆಯೋದು? ಎಲ್ಲರೂ ಕರೆಯೋದು ಬಂದು RJ ಸುನಿಲ್ ಅಂತ. ನಂಗ್ಯಾರು ನಂಬರ್ ಯಾರು ಕೊಟ್ಟಿದ್ರು? ಕಾಮಿಡಿ ಕಾನ್ಫರೆನ್ಸ್ ಕನೆಕ್ಷನ್. ಕಮ. ಹಲೋ ಹಲೋ, ನಾವಿಲ್ಲಿ ಕೀರ್ತಿರಾಜ್ ಅಂತೇಳಿ. ಯಾವ ಊರಿಂದ? ನಿಮ್ದು ಹೊಸನಗರ. ಹೊಸನಗರ. ಯೂಟ್ಯೂಬ್ ಅಲ್ಲಿ ನಿಮ್ದು ವಿಡಿಯೋ ನೋಡಿದ್ನ, ರಕ್ಷಿತಾ ಅಂತೇಳಿ ನನ್ನ ತಂಗಿ. ಓಕೆ. ಅವಳು ಕೆಲ್ಸಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದ, ಹಂಗೆ ರೂಮ್ ಅಲ್ಲಿ ಇದ್ದ. ಅವಳು ಇವಾಗ ಇದ್ರಲ್ಲಿ ಬೆಳಗಾಂ ಅಲ್ಲಿ ಇದ್ದಾಳೆ. ಹಂಗೆ ರೀ. The person you are speaking with has put your call on hold. ಹಲೋ ಹಾ, ರಕ್ಷಿ, ಸಾಯಿಸ್ತೀನಿ ನಿನ್ನ. ಏನೈತೆ? ಮತ್ತೆ ನಿನ್ನ ಮಗನೇ, ನಾನು ಜಾಬಿಂದೇನೋ ಆಯ್ತು ಅಂತಾನೆ ಖುಷಿ ಪಟ್ಟೆ ಗೊತ್ತಾ? ಅದು ಸಾಯಕ್ಕೆ ನಂಬರ್ ಹತ್ರ ಸೇವ್ ಇದೆ, ಸಿಂಚುದು ಅಂತ ಎಸ್ ಅಂತ ಬೇರೆ ಹಾಕೊಂಡಿದೀನಿ. ನಂಗೆ ಅದು ಗೊತ್ತೇ ಆಗಿಲ್ಲ. ಆದ್ರೂ ಈ ತರ ಮತ್ತೆ ರೂಮಲ್ಲಿ ಸುಮ್ನೆ ಕೂತಿದ್ದಲ್ಲ, ಅದಕ್ಕೋಸ್ಕರ ಅವ್ರಿಗೆ ಒಂದ್ ನಂಬರ್ ಕಳಿಸಿದೆ. ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ನ ಯೂಟ್ಯೂಬ್ ಅಲ್ಲಿ. RJ ಸುನಿಲ್ ಯಾರು ತನಕ ಮಾಡಿದ್ದು, ಫೋನ್ ಮಾತಾಡಿದೆ. ನೀ ಸುಮ್ನಿರು. ನಿನ್ ತಂಗಿದ್ ನಂಬರ್ ಅಲ್ಲ ಅದು? ಯಾವ್ದು? ಅದೇ, ನನ್ನ ಹತ್ರ ನಂಬರ್ ಸೇವ್ ಇದೆ ಅಂತೀನಿ. RJ ಸುನಿಲ್ ಯಾರು? ಯಪ್ಪ ದೇವ್ರೆ. ಯೂಟ್ಯೂಬ್ ಅಲ್ಲಿ ಅವ್ರದ್ದು ವಿಡಿಯೋಸೇ ನೋಡ್ಲಿಲ್ಲ ನೀನು? ಎಲ್ಲಿ ನೋಡು. ಬ್ಯಾಂಕ್ ಕಾಲ್ ಮಾಡ್ತಾರಲ್ಲ ಅವರು. ಈಗ ಮತ್ತೆ ಹೆಂಗ್ ಗೊತ್ತವ್ರು? ಫ್ರೆಂಡ್ ಅವರು. ದೊಡ್ಡ ಮಗನೇ, ನಂಗ್ ಗೊತ್ತಿಲ್ಲ ಇವ್ರು ಯಾರು. ನಂಗೂ ಗೊತ್ತಿಲ್ಲ. ಈಗ ಸುನಿಲ್ ಫ್ರಾಂಕ್ ಕಾಲ್ಸ್ ಅಂತಿರ್ತಾರ, ಅದಕ್ಕೆ ಸುಮ್ನೆ ಇರ್ತೀಯ? ನೀನೇ ಮಾತಾಡಿರೋದು. ಅಣ್ಣ ಮಾತಾಡಿ ಅಣ್ಣ. ಸರಿ ಇಲ್ಲ, ಇಲ್ಲಿ ಚಾನ್ಸ್ ಇಲ್ಲ. ಅವ್ರೆಲ್ಲ ಸುಳ್ಳೈತಿದಾರಿ. ಅವ್ರು ಫೋನ್ ಮಾಡಿದ್ರೆ ಅನ್ನೋ ನಂಬರ್ ಇಂದನಾರು ಬರ್ಬೇಕಲ್ಲ. ಹಲೋ, ನಿಜ ಕಣ. ಸುಳ್ಳು ಪಕ್ಕದಲ್ಲೇ ಯಾರನ್ನ ನಿಲ್ಸ್ಕೊಂಡ್ ಹೇಳ್ತಾ ಇದೆಯಲ್ಲ. ಯಾರು ಫ್ರೆಂಡ್ ಸುಮ್ನೆ ಇರ್ತಿದ್ದಾನೆ. ಕರೆಕ್ಟಾಗಿ ಗೆಸ್ ಮಾಡಿದೆ, ಅವನೇ ಫೋನ್ ಮಾಡಿದ್ದು. ಅನ್ಕೊಂಡ್ ಪಾಪದವ್ರು ಸಿಕ್ಕಿದ್ರೆ ಹಿಂಗೆ. ನೀನು ಅಯ್ಯೋ ಪಾಪ. ಇದ್ಯಾರು? ಅವ್ರೆ RJ ಸುನಿಲ್ ಅಂತ. ಅಣ್ಣ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಕಳಿಸಿ ಅವಳಿಗೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಏನು ಬೇಡ ನಮ್ಗೆ. ನೀನ್ ಸುಳ್ಳು ಹೇಳಕ್ ಸ್ಟಾಪ್ ಮಾಡ, ಅಷ್ಟೇ ಸಾಕು. ಆಯ್ತವ, ನಿನಗೆ ಸ್ಕ್ರೀನ್ ಶಾಟ್ ಕಳಿಸಿದೀನಿ, ನೀನೇ ನೋಡು ವಾಟ್ಸಪ್ ಅಲ್ಲಿ. ನಿಂಗ್ ಬೇರೆ ಏನು ಸಿಕ್ಕಿಲ್ಲ? ಇಲ್ಲ, ಸದ್ಯ ಸಿಕ್ಕಿದ್ ನೀನೆ. ನಿಜ ನೋಡಿ, ಅದನ್ನೇ ಹೇಳ್ತಿದ್ದೀನಿ ನಾನು. ತಲೆ ಕೆಟ್ಟೋಗ್ಬಿಟ್ಟಿದೆ. ಹುಡುಗಿರ್ ಸ್ವಲ್ಪ. ಹಂಗಾರೆ ನೀನು ಟಾಕ್ಸಿಕ್ತು ಇವತ್ತು ವಿಡಿಯೋ ಬಿಟ್ರಲ್ಲ, ಅದ್ ನೋಡಿದ್ಯಾ ನೀನು? ಇಲ್ಲ, ಏನು ನೋಡಿಲ್ಲ. ಮತ್ತೆ ಏನ್ ಮಾಡ್ತಾ ಇದ್ದೆ? ತಪಸ್ ಗಿಪಸ್ ಮಾಡ್ತಾ ಇದೀಯ ರೂಮಲ್ಲಿ ಕೂತ್ಕೊಂಡು? ನೀವು ನಿಮ್ಮ ಹೆಸರು ಅಂತ ಹೇಳಿ? ವಾಸ್ಕೋಡಿಗಮ್ಮ. ಇನ್ನು ಹೆಂಗ್ ಬದುಕಿದೀರ ನೀವು? ವಾಸ್ಕೋಡಿಗಮ್ಮ ಅಂದ್ರೆ ಯಾಕೆ?
ವಾಸ್ಕೋಡಿ ಗಾಮನವರೆಲ್ಲ ಹೊಗೆ ಹಾಕೊಂಡಿರ್ಬೇಕಾ? ಹೌದು, ಇಷ್ಟೊತ್ತಿಗೆ ಹೋಗ್ಬಿರ್ಬೇಕು, ಅವ್ರ ಮೇಲ್ ಇರ್ಬೇಕಿತ್ತು. ನಿಮ್ ಜೊತೆಲಿರೋದು ಯಾರು? ಶಿಲ್ಪಾ ಅಂತ ನನ್ ಫ್ರೆಂಡ್. ಇಬ್ರಲ್ಲಿ ಇವತ್ತು ಯಾರು ಟಾಕ್ಸಿಕ್ದು ಒಂದು ವಿಡಿಯೋ ಬಿಟ್ಟಿದ್ರಲ್ಲ, ಅದು ನೋಡಿರೋದು ಯಾರು ನೋಡಿದ್ದೀರಾ? ನಾನ್ ನೋಡಿದ್ದೀನಿ. ಲೇಡೀಸ್ ಅಂಡ್ ಲೇಡೀಸ್ ಚೆನ್ನಾಗಿತ್ತು. ಲೇಡೀಸ್ ಅಂಡ್ ಲೇಡೀಸ್, ಯಾ ಗುಡ್. ಮಹಿಳಾ ದಿನಾಚರಣೆಗೆ ಏನಾದ್ರು ಮೂವಿ ರಿಲೀಸ್ ಮಾಡ್ತಾರ ಅಂತ. ಯಾಕೆ ಮಹಿಳಾ ದಿನಾಚರಣೆ ಆಗೋಯ್ತಲ್ಲ ಈಗಲ್ಲಿ, ಈಗ August 26 ಇರೋದದು. ಅದೇ August 26 ರಿಲೀಸ್ ಮಾಡ್ತಿದ್ದಾರೆ. ಬಟ್ ಲೇಡೀಸ್ ಅಂತ ಲೈನ್ಸ್ ಬೇರೆ ಕೊಟ್ಟಿದ್ದಾರೆ ಅದ್ರಲ್ಲಿ. ಎಷ್ಟು ಜನ ಹೀರೋಯಿನ್ಸ್ ಅದ್ರಲ್ಲಿ ಅಮ್ಮ? 5 ಜನ. ತಾರಾ, ನಯನತಾರ, ತಾರಾ ಸುತಾರಿಯ, ಮತ್ತೆ ನಂಗೆ ನಯನತಾರ ಗಾಡಿ ಓಡಿಸ್ಕೊಂಡ್ ಬರ್ತಾಳಲ್ಲ, ನಿಮ್ಗೂ ಯಾರಾದ್ರೂ ಮುಂದೆ ಹೊಡ್ಕೊಂಡ್ ಬಂದು ಮುಂದೋಗ್ತಾರಂತ ಭಯ. ಆಕ್ಚುಲಿ ಆತರ ಹೆಣ್ಮಕ್ಳು ನಿಮ್ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟು ಒಳ್ಳೆ ಚೆನ್ನಾಗಿರುತ್ತೆ. ಅದ್ರಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಏನು? ಒಬ್ರೇ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ ಅಂತ. ಬರೋದೇ ಇಲ್ಲ, ಇಲ್ಲೇ ಇರ್ತೀವಿ. ಅಯ್ಯಪ್ಪ, ಇವರು ನೋಡಿದ್ರ ಐಸ್ ಕ್ರೀಮ್ ಕಳ್ರು ಅಂದ್ರೆ ಇವ್ರ ಮನೆ ಫ್ರಿಡ್ ಮುಟ್ ನೋಡ್ಕೊತಾವ್ರೆ. ಸೀನ್ ಎಲ್ಲ ಇಲ್ಲ. ಸೀನ್ ಏನಪ್ಪಾ ಅಂದ್ರೆ, ಅವಾಗಿಂದ ದೇವರಾಣೆಗಳು ನಿಮ್ ಜೊತೆ ಮಾತಾಡ್ತಿರೋದು ನಾನು RJ ಸುನಿಲ್ ಅಂತಾನೆ. ಕೀರ್ತಿ ನಂಬರ್ ಕಳಿಸಿ ರಕ್ಷಿತಾಗೆ ಸಖತ್ತಾಗಿ ನಮ್ಮ ತಂಗಿಗೆ ಟ್ರ್ಯಾಂಕ್ ಮಾಡಿ ಅಂತ ನಂಬರ್ ಕಳಿಸಿದ್ರು, ಅದಕ್ಕೋಸ್ಕರ ಕಾಲ್ ಮಾಡಿದ್ದು. ಪ್ರಾಮಿಸ್? ನಿಜನಾ? ನಿಮ್ಮಿಬ್ರು ಮೇಲಾಣೆಗೂ. ಅಣ್ಣ ಮಗನೇ. ಓಕೆ ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ರಕ್ಷಿತಾ ಅಂಡ್ ಶಿಲ್ಪಾ, ಥ್ಯಾಂಕ್ ಯು ಸೋ ಮಚ್. ಕೀರ್ತಿ, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ. ಇದನ್ನೇನಾದ್ರು ಯೂಟ್ಯೂಬ್ ಹಾಕಿದ್ರೆ ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್. ಹಾಗೆಯೇ ನಿಮಗೆ ಕೂಡ ಟಾಕ್ಸಿಕ್ ನೆನ್ನೆ ಈ ಒಂದು ರಿಲೀಸ್ ಆದಂಥ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.